ಬಿಕ್ಕಟ್ಟಿಗೆ ಇಡೀ ವಿಶ್ವ ಷೇರು ಮಾರುಕಟ್ಟೆ ಕುಸಿತ ಕಂಡಿದೆ. ಇದರಿಂದ ಮತ್ತೆ ಆರ್ಥಿಕ ಹಿಂಜರಿತದ ಭೀತಿ ಶುರುವಾಗಿದೆ. ಜೊತೆಗೆ ದೊಡ್ಡಣ್ಣ ಅಮೆರಿಕ ದಿವಾಳಿಯತ್ತ ಸಾಗಿದೆ. ಅಮೆರಿಕ ದಿವಾಳಿ. ಹೌದು, ನಿನ್ನೆಯ ಷೇರು ಮಾರುಕಟ್ಟೆಯ ಭಾರೀ ಕುಸಿತವನ್ನು ನೋಡಿದ್ರೆ ಅಕ್ಷರಶಃ ಇದು ಅಮೆರಿಕದ ದಿವಾಳಿತನವನ್ನೇ ಪ್ರತಿಬಿಂಬಿಸುತ್ತೆ. ಇದು ನಿಮಗೆ ಅಚ್ಚರಿ ಅನ್ಸಿದ್ರೂ ಸತ್ಯ. ಒಬಾಮಾ ಎಫೆಕ್ಟ್. ಇಷ್ಟೆಲ್ಲ ಅಲ್ಲೋಲ ಕಲ್ಲೋಲಕ್ಕೆ ಪ್ರಮುಖ ಕಾರಣ ಅಮೆರಿಕಾನೇ. ಈ ದೇಶ ತನ್ನ ಬಳಿ ಇದ್ದ ದುಡ್ಡನ್ನೆಲ್ಲ ಯುದ್ಧ ಮಾಡೋದ್ರಲ್ಲೇ ಕಳೆದಿದೆ. ಹೀಗಾಗಿ ಅಮೆರಿಕ ಅಕ್ಷರಶಃ ದಿವಾಳಿಯಾಗಿದೆ. ಖಜಾನೆಯನ್ನ ಸಂಪೂರ್ಣವಾಗಿ ಗುಡಿಸಿ ಖಾಲಿ ಮಾಡಿರೋ ಬರಾಕ್ ಒಬಾಮಾ ಸಾಲ ಪಡೆಯೋ ಮಿತಿಯನ್ನು ಮೀರಿದ್ರು. ಇದಕ್ಕಿಂತ ಹೆಚ್ಚಿನ ಸಾಲ ಪಡೆಯೋಕೆ ಅಮೆರಿಕ ಸಂಸತ್ನ ಅನುಮೋದನೆ ಬೇಕಿತ್ತು. ಸದ್ಯ ಅಮೆರಿಕ ಸೆನೆಟ್ ಇದಕ್ಕೆ ಅಂಗೀಕರಿಸಿದೆ. ಒಂದ್ ವೇಳೆ 2 ದಿನಗಳಲ್ಲಿ ಸಂಸತ್ನ ಅನುಮೋದನೆ ಸಿಗದೇ ಇದ್ದಿದ್ರೆ ಅಮೆರಿಕ ಬೀದಿಗೆ ಬೀಳ್ತಿತ್ತು. ಈ ಆತಂಕ ಸಹಜವಾಗೇ ಭಾರತಕ್ಕೆ ತಟ್ಟಿತು. ಇಷ್ಟೆಲ್ಲ ಆತಂಕದ ನಡುವೆ ಹೊಸ ಉದ್ಯೋಗಾವಕಾಶ ಸೃಷ್ಟಿ ಮತ್ತು ಆರ್ಥಿಕ ವೃದ್ಧಿ ದರವನ್ನ ಮತ್ತಷ್ಟು ಚುರುಕುಗೊಳಿಸಲು ತಾವು ಹೆಚ್ಚು ಆದ್ಯತೆ ನೀಡೋದಾಗಿ ಒಬಾಮಾ ಹೇಳಿದ್ದಾರೆ. ಒಟ್ನಲ್ಲಿ ಇನ್ನಾದ್ರೂ ಅಮೆರಿಕ ಎಚ್ಚೆತ್ತುಕೊಳ್ಳದೆ ಹೋದ್ರೆ 1929-30ರ ಮಹಾಪತನ ಮರುಕಳಿಸೋದು ಗ್ಯಾರಂಟಿ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್ 24/7.